ಅಂತಿಮ ಯಾತ್ರೆ ಶುರುವಾಗಿದೆ. ಎಸ್ ಜಾನಕಿ ಅಮ್ಮನವರದ್ದು ಫಾರ್ಮ್ ಹೌಸ್, ಕಣಿಯನಹುಂಡಿಯ ಬಳಿಯ ಫಾರ್ಮ್ ಹೌಸ್ನಲ್ಲಿ ಸಂಜೆ ವೇಳೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಜಾನಕಿ ಅವರ ಇಚ್ಛೆಯಂತೆಯೇ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತಾ ಇದೆ. ಸುಮಾರು 20 ಭಾಷೆಗಳಲ್ಲಿ ಭರ್ಜರಿ 48,000 ಹಾಡನ್ನು ಹಾಡಿದಂಥ ಸಾಧಕಿಯವರು ಆಂಧ್ರದಲ್ಲಿ ಹುಟ್ಟಿ ಮೈಸೂರಿನಲ್ಲಿ ನೆಲೆಯನ್ನು ಕಂಡುಕೊಂಡಿದ್ದಾರೆ. 70-80ರ ದಶಕದಲ್ಲಿ ಕನ್ನಡದ ನಂಬರ್ 1 ಗಾಯಕಿಯಾಗಿದ್ದರು ಅವರು, ಎಸ್ ಜಾನಕಿಯವರು. ನೋಡಿ, ಒಂದು ಕುತೂಹಲಕಾರಿ ವಿಚಾರ ಅಂತ ಹೇಳಿದ್ರೆ 2013ರಲ್ಲಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಬಂದಿರುತ್ತೆ. ಅದನ್ನು ಬಹಳ ವಿನಮ್ರವಾಗಿ ನಿರಾಕರಿಸಿದ್ರವರು. ದಕ್ಷಿಣ ಭಾರತದ ಕಲಾವಿದರ ಬಗ್ಗೆ ತಾರತಮ್ಯ ನಡೀತಾ ಇದೆ ಅಂತ ಆಕ್ಷೇಪಣೆ ವ್ಯಕ್ತಪಡಿಸಿದರು. ಇಷ್ಟು ವರ್ಷ ನಂಗೆ ಯಾಕೆ ತಡವಾಗಿ ಕೊಟ್ರಿ ಅಂಥೇಳಿ ಅವರು ನಿರಾಕರಿಸಿಬಿಟ್ಟಿದ್ದರು. ಇದು ಚಿತ್ರರಂಗದಲ್ಲಿ ಭಾರೀ ಚರ್ಚೆಗೆ ಗ್ರಾಸ ಆಗಿದ್ದು ಕೂಡ ಉಂಟು. 1952ರಲ್ಲೇ ಮೊದಲ ಕನ್ನಡದ ಹಾಡನ್ನು ಹಾಡ್ತಾರೆ ಜಾನಕಿಯವರು. 70-80 ದಶಕದಲ್ಲಿ ಜಾನಕಿ ಅಮ್ಮನವರು ಅಂತ ಹೇಳಿದ್ರೆ ಮನೆ ಮಗಳಾಗಿಬಿಟ್ಟಿದ್ರು. ಈಗಲೂ ಹಾಗೆ. ರಾಜ್ಕುಮಾರ್ ಅವ್ರ ಜೊತೆಗೆ ಭಾಳ ಹಾಡಿದ್ದಾರೆ. SPB ಅವ್ರ ಜೊತೆಗೆ ಕೂಡ ಅವರ ಒಂದು ಡ್ಯುಯಲ್ ಏನಿದೆ ಸಿಕ್ಕಾಪಟ್ಟೆ ಸಾಂಗ್ಗಳನ್ನು ಕೊಟ್ಟಿದ್ದಾರೆ. ರೊಮ್ಯಾಂಟಿಕ್ ಸಾಂಗ್ಗಳು ಕೂಡ ಅವರು ಧ್ವನಿಯಾಗಿದ್ದಾರೆ. ಅತಿ ಹೆಚ್ಚಿನ ಯುಗಳ ಗೀತೆಗಳನ್ನು ಹಾಡಿ ದಾಖಲೆ ಬರೆದಂಥವರು ಜಾನಕಿ ಅಮ್ಮನವರು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ರಾಜನ್ ನಾಗೇಂದ್ರ ಅವರಿಂದ ಹಿಡಿದು GK ವೆಂಕಟೇಶ್ ಅವರು, ಹಾಗೆ ಹಂಸಲೇಖ ಅವರು, ಮ್ಯೂಸಿಕ್ ಡೈರೆಕ್ಟರ್ ಏನಿದಾರಲ್ವಾ, ಅವರೆಲ್ಲರೂ ಏನು ಮಾಡ್ತಾಯಿದ್ರು, ಜಾನಕಿಯವ್ರ ಕಡೆಯಿಂದ ಹಾಡಿಸ್ಬೇಕು, ಜಾನಕಿಯವ್ರು ಹಾಡ್ತಾರೆ ಅಂತ ಹೇಳಿನ ಇವರು ಲಿರಿಕ್ ಬರಿತಾ ಇದ್ರಂತೆ. ಅವರ ಹಾಡಿಗೆ ಸರಿ ಹೊಂದೋ ರೀತಿಯಲ್ಲಿ ಇವರು ಸಾಹಿತ್ಯವನ್ನು ಬರಿತಾ ಇದ್ದರು. ಅಂತಹ ಮೇರು ಗಾಯಕಿಯಾಗಿದ್ದರು ಜಾನಕಿ ಅಮ್ಮನವರು. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಖಳನಾಯಕನ ಪಾತ್ರ ಇದೆ ಅಲ್ವಾ, ಮಹಿಷಾಸುರ ಮರ್ದಿನಿ ಚಿತ್ರದ್ದು ತುಂಬಿತು ಮನವ ಗೀತೆಯ ಒಂದು ಯುಗಳ ಗೀತೆಯನ್ನು ಹಾಡಿದ್ದಾರೆ.